ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತು ಹೊಸ ಟಿಪ್ ಜೊತೆ. ಹೊಸ ಟಿಪ್ ಅಂತಂದರೆ ತುಂಬ ಜನಕ್ಕೆ ಈ ಟಿಪ್ ಗೊತ್ತಿರುತ್ತೆ. ಹಾಗಿದ್ದರೂ ಸ್ವಲ್ಪ ಜನಕ್ಕೆ ಏನಾದರೂ ಗೊತ್ತಿಲ್ಲ ಅಂದರೆ ಇದು ಉಪಯೋಗ ಮಾಡ್ಕೊಳ್ಬೋದು. ನಾವು ಇಡ್ಲಿ ದೋಸೆ ಹಿಟ್ಟೆಲ್ಲ ಆಡಿಸಿದಾಗ ಅದನ್ನು ರುಬ್ಬಿಟ್ಟಾಗ ಬೆಳಗ್ಗೆಗೆ ಅದು ಹುಳಿ ಬರಲ್ಲ, ಉಬ್ಬಲ್ಲ. ಆವಾಗ ಅದು ಇಡ್ಲಿನೂ ಚೆನ್ನಾಗಾಗಲ್ಲ, ದೋಸೆನೂ ಗರಿಗರಿಯಾಗಿ ಚೆನ್ನಾಗಾಗಲ್ಲ. ಆವಾಗ ಬ್ರೇಕ್ಫಾಸ್ಟ್ ಮಾಡುವಾಗ ನಮಗೆ ಬೇಜಾರು ಅನಿಸುತ್ತೆ. ಅದಕ್ಕೆ ಒಂದು ತುಂಬ ಸಿಂಪಲ್ ಆಗಿರೋದೊಂದು ಟಿಪ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನಾನು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೀನಿ. ಈ ಟಿಪ್ ನಾನು ಯಾಕೆ ಹೇಳ್ಕೊಡ್ಬೇಕಂತ ಅನ್ನಿಸ್ತು ಅಂದರೆ, ನಾನು ಒಂದು ಸಂಕ್ರಾಂತಿ ಹಬ್ಬದ್ದು ಕೊಬ್ಬರಿನ ಹೇಗೆ ಸಿಪ್ಪೆ ತೆಗೆಯೋದು ಅಂತ ಹೇಳಿದಾಗ ತುಂಬ ಜನ ಅದು ನಮಗೆ ಅದು ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ತುಂಬ ಜನ ಅದನ್ನು ನಾವು ಅದೇ ರೀತಿ ಮಾಡ್ತೀವಿ ಅಂತಲೂ ಶೇರ್ ಮಾಡಿದರು ಕಮೆಂಟ್ಸಲ್ಲಿ. ಹಾಗಾಗಿ ಇದನ್ನು ಸ್ವಲ್ಪ ಜನ ಯಾರಿಗಾರು ಗೊತ್ತಿರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಆ ಥರ ಒಂದು ವಿಚಾರಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದಿದೆ, ಇಟ್ಟಿದ್ದೀನಿ. ಮತ್ತು ಇಲ್ಲಿ ಬರೋಣ. ಇಲ್ಲಿ ಮೈಕ್ರೋವೇವ್ ಮತ್ತು ಅವನ್ ಎರಡೂ ಇದೆ, ಬಿಸಿ ಮಾಡೋದು ಮತ್ತು ಎರಡೂ ಇದೆ. ಯಾವುದಾದ್ರೂ ಸರಿ, ಎಲ್ಲರ ಮನೇಲೂ ಇರುತ್ತೆ ಇವಾಗ. ಇದಿಲ್ಲ ಅಂದ್ರೂ ನಾವು ಹೇಗೆ ಮೈಕ್ರೋವೇವ್ ಮತ್ತು ಅವನ್ ಎರಡೂ ಇಲ್ಲ ಅಂದ್ರೂ ಹೇಗೆ ನಾವು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲೂ ಉಬ್ಬಲ್ಲ. ಇನ್ನೇನೋ ಮಳೆ ಶುರು ಆಗುತ್ತೆ, ಮಾನ್ಸೂನು ಬೇಸಿಗೆ ಆದಮೇಲೆ ಅವಾಗ್ಲೂ ಉಬ್ಬಲ್ಲ. ಅವಾಗ್ಲೂ ಈ ಟಿಪ್ನ ಉಪಯೋಗಿಸ್ಕೊಳ್ಬೋದು. ನಾನು ತುಂಬ ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ನೋಡಿ, ಪ್ರೀ ಹೀಟ್ ಮಾಡ್ಕೊಂಡು ಬಿಡೋಣ. ಒಂದು 5 ನಿಮಿಷ ಪ್ರೀ ಹೀಟ್ ಮಾಡೋಕ್ಕೆ ಹಾಕ್ತೀನಿ ನಾನು. ಎರಡನ್ನೂ ಹಾಕ್ಕೊಳ್ಬೋದು, ಇದ್ದವ್ರು ಇದು ಹಾಕ್ಕೊಳ್ಬೋದು, ಇದು ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ಫುಲ್ ನೋಡಿ, ಲಾಸ್ಟಲ್ಲಿ ಒಂದು ಹೇಳ್ತಾ ಇದ್ದೀನಿ ನಾನು ನಿಮಗೆ ಟಿಪ್ನ. ಯಾವುದು ಅಂದರೆ, ಎರಡೂ ಇಲ್ಲಾಂದರೆ ಮೈಕ್ರೋವೇವ್ ಮತ್ತು ಅವನ್ ಎರಡೂ ಇಲ್ಲಾಂದರೆ ಹೇಗೆ ಹುಳಿ ಬರೋದು, ಅದನ್ನು ಉಬ್ಬ ಹಾಗೆ ಮಾಡೋದು ಅನ್ನೋದು. ಪ್ರೀ ಹೀಟ್ ನಾನು ಈಗ ಒಂದು 5 ಮಿನಿಟ್ಸ್ಗೆ ಹಾಕ್ಕೊಳ್ತೀನಿ. ಒಂದು 5 ಮಿನಿಟ್ಸ್ಗೆ ಹಾಕ್ಕೊಳ್ಳೋಣ ಸಾಕು. ತುಂಬ ಚಳಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ನೋಡಿ, ಇದು ಆಗ್ತಾಯಿದೆ. ಒಂದು 5 ಮಿನಿಟ್ಸ್ ಆಗಲಿ. ನೋಡಿ, ಈಗ ಇದು ಮುಗಿತಾ ಬಂತು. ಇನ್ನು 5 ಸೆಕೆಂಡ್ಸ್ ಇದೆ, ಇದು ಮುಗೀತು. ಇದು ಮುಗಿದಾದ್ಮೇಲೆ ಆಫ್ ಮಾಡಿಬಿಡೋಣ ನಾವು. ಆಫ್ ಮಾಡಿಬಿಟ್ಟು ಈಗ ಇದರ ಒಳಗೆ ನಾವು ಇಡೋಣ. ನೋಡಿ, ಇವಾಗ ಇಲ್ಲಿ ದೋಸೆ ಹಿಟ್ಟನ್ನು ನಾನು ಅದರಲ್ಲಿ ಇಡ್ತೀನಿ. ಈಗ ಅಲ್ಲಿ ಏನಾಗಿರುತ್ತೆ ಅಂತಂದರೆ, ಟೆಂಪ್ರೇಚರ್ ಒಳಗಡೆ ಸೆಟ್ ಆಗಿರುತ್ತೆ. ಈಚೆ ತುಂಬ ಚಳಿ ಇರುತ್ತೆ, ತುಂಬ ಥಂಡಿ ಇರುತ್ತೆ. ಅಲ್ಲಿ ಒಳಗಡೆ ಏನಾಗಿರುತ್ತೆ, ಒಂದು 5 ಮಿನಿಟ್ಸ್ ಮಾಡಿದ್ರೆ ಒಂದು ಟೆಂಪ್ರೇಚರಲ್ಲಿ ಹೀಟಾಗಿ ಸೆಟ್ ಆಗಿರುತ್ತೆ. ಸೆಟ್ ಆದಾಗ ಇದನ್ನು ಕ್ಲೋಸ್ ಮಾಡಿಬಿಡೋಣ. ಬೆಳಗ್ಗೆ ಹೇಗೆ ಇದಾಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಮತ್ತು ಇನ್ನೊಂದು ನಾನು ಹೇಳಿದ್ದೆ, ಅಕಸ್ಮಾತ್ ಓವನ್ ಮತ್ತು ಮೈಕ್ರೋವೇವ್ ಎರಡೂ ಇಲ್ಲ ಅಂತಂದರೆ ನೋಡಿ, ಈ ಥರ ಬೌಲಲ್ಲಿ ಒಂದು ಸ್ವಲ್ಪ ಕುದ್ದಿರೋ ನೀರನ್ನು ಚೆನ್ನಾಗಿ ಕುದಿಸಿ ಇಟ್ಕೊಳ್ಬೇಕು. ಇಟ್ಕೊಂಡು ನಿಮ್ಮದು ಯಾವುದು ಇಡ್ಲಿ ಪಾತ್ರೆ ಎಲ್ಲ ಯಾವುದಿದೆ ಆ ಪಾತ್ರೆನ ಇದ್ರೊಳಗಡೆ ಇಡೋದು. ಈಗ ಇದನ್ನೇ ಇಟ್ಟು ತೋರಿಸ್ತೀನಿ ನಾನು ನಿಮಗೆ. ಇದನ್ನೇ ಇಟ್ಟು ತೋರಿಸ್ತೀನಿ. ಈ ಥರ ಇದ್ರೊಳಗಡೆ ಇಟ್ಬಿಡಬೇಕು. ಇಟ್ಬಿಟ್ರೆ ಇಲ್ಲೆಲ್ಲ ಒಂದು ತುಂಬ ನೀರು ಬಿಸಿ ಇರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಇಲ್ಲಿ ಈ ಏರಿಯಾ ಒಂದು ಬಿಸಿ ಟೆಂಪರೇಚರ್ನ ಆಗ್ತಾ ಇರುತ್ತೆ. ಅದು ಆ ಥರ ಆಗಿ ಸ್ವಲ್ಪ ಹುಳಿ ಬರ್ಬೋದು. ಇಲ್ಲಿ ನೋಡಿ, ಹಿಂಗೆ ಮುಚ್ಚಿಟ್ಬಿಡೋಣ. ಬೆಳಗ್ಗೆ ನೋಡೋಣ. ಈಗ ನಾನು ಮತ್ತೆ ಇದನ್ನು ಓವನಲ್ಲಿ ಇಡ್ತೀನಿ. ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಬೇಗ ಆಡಿಸ್ಕೊಂಡ್ರೆ ಒಳ್ಳೆಯದು, ಮಿಕ್ಸಿಗೆ ಹಾಕ್ಕೊಂಡ್ರೆ. ಮತ್ತು ನಾನು ಇದನ್ನು ಬೆಳಗ್ಗೆ ನಿಮಗೆ ಹೇಗಾಗಿದೆ ಅಂತ ಹೇಳ್ತೀನಿ, ತೋರಿಸ್ತೀನಿ. ಈಗ ನೋಡಿ, ಈಗ ಬೆಳಗ್ಗೆ ಆಗಿದೆ. ಬೆಳಗ್ಗೆ ಯಾವ ಥರ ಉಬ್ಬಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಈಚೆ ಎತ್ಕೊಳ್ಳೋಣ ಇದನ್ನು. ಇದು ರಾತ್ರಿ ಇದ್ದಾಗ ಅರ್ಧಕ್ಕಿಂತ ಕಡಿಮೆ ಇತ್ತು ದೋಸೆ ಹಿಟ್ಟು. ಇಲ್ಲಿ ನೋಡ್ಬೋದು, ಸ್ವಲ್ಪ ಇದು ವೈಟ್ ಇಲ್ಲ ದೋಸೆ ಹಿಟ್ಟು, ಯಾಕೆಂದರೆ ನಾನು ಸ್ವಲ್ಪ ಕಡಲೆಬೇಳೆನ ಸೇರಿಸಿದ್ದೀನಿ ಇದಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂತಂದರೆ, ಇದು ಹಳೆ ಟಿಪ್ ಆದರೂ ಎಲ್ಲರಿಗೂ ಗೊತ್ತಿರೋದಾದರೂ ಈಗಿನ ಯಂಗ್ಸ್ಟರ್ಸ್ಗೆ ಮತ್ತು ಹಳ್ಳಿ ಪ್ರದೇಶಗಳಲ್ಲಿ ತುಂಬ ಜನ ಹೊಸದಾಗಿ ಈಗ
ಓವನ್ಗಳನ್ನ ಖರೀದಿ ಮಾಡಿರ್ತಾರೆ, ಮೈಕ್ರೋವೇವ್ ತೊಗೊಂಡಿರ್ತಾರೆ, ಮತ್ತು ತುಂಬ ಜನದ ಮನೆ ಹೊಸದಾಗಿ ಕಟ್ಟಿಸ್ಕೊಂಡು ಈಗ ಎಲ್ಲ ಉಪಯೋಗಿಸೋಕ್ಕೆ ಶುರು ಮಾಡಿರ್ತಾರೆ. ಅವ್ರಿಗೂ ಕೂಡ ಈ ಟಿಪ್ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಏನು ಅಂತಂದರೆ, ಅಕಸ್ಮಾತ್ ಓವನ್ ಮೈಕ್ರೋವೇವ್ ಎರಡೂ ಇಲ್ಲ ಅಂತಂದರೆ ನೋಡಿ, ಈ ರೀತಿ ಕುಕ್ಕರ್ ಇರುತ್ತೆ. ಕುಕ್ಕರ್ನ ಬಿಸಿ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಸಿ ಮಾಡಿ ಈ ಪಾತ್ರೆ ಒಳಗಡೆನೂ ನಾವು ಈ ಇಡ್ಲಿ ಹಿಟ್ಟಿನ ಪಾತ್ರೆನ ಇಟ್ಟರೆ ನಿಮಗೆ ಅದನ್ನು ಒಂದು ಉಬ್ಬಲಿಕ್ಕೆ ಕಾರಣ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ನಾವು ಲೇಟಾಗಿ ರುಬ್ಬಿರ್ತೀವಿ, ಮರ್ತುಬಿಡ್ತೀವಿ, ಕೆಲವು ಒತ್ತಡಗಳಿಂದ ಇಡ್ಲಿ ಹಿಟ್ಟನ್ನ ರುಬ್ಬಿರೋಕ್ಕಾಗಲ್ಲ, ಮತ್ತು ಲೇಟಾಗಿ ನೆನೆಸಿರ್ತೀವಿ ಅಕ್ಕಿನ ಎಲ್ಲ ಬೇಳೆಗಳನ್ನ. ಆವಾಗಲೂ ಈ ಟಿಪ್ನ ಫಾಲೋ ಮಾಡ್ಬೋದು. ಬರೀ ಚಳಿಗಾಲ ಮಳೆಗಾಲ ಅಂತಲ್ಲ, ನಮಗೆ ಯಾವಾಗ ಅದು ಟೈಮ್ ಆಗೋಗಿದೆ, ಲೇಟ್ ಆಗೋಗಿದೆ ಇವತ್ತು ರುಬ್ಬಿದ್ದು ಅಂದಾಗಲೂ ಈ ಟಿಪ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಟಿಪ್ ಜೊತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.